ಮಂಗಳೂರು ಸಂಬಂಧಪಟ್ಟಂತ ಪೊಲೀಸ್ 24 ಗಂಟೆ ನೀವು ಯಾರು ಮಲಗಂಗಿಲ್ಲ ಇನ್ಮೇಲೆ. ಈ ಕೇಸ್ ಇನ್ವೆಸ್ಟಿಗೇಷನ್ ಆಗೋವರೆಗೂ ಯಾರು ಮಲಗಂಗಿಲ್ಲ. ಆಮೇಲೆ ಅಲ್ಲಿ ಏನು ಗಲಾಟೆಗಳಾಗಬಾರ್ದು. ಮಂಗಳೂರಲ್ಲಿ ಏನಾದ್ರು ಮುಸ್ಲಿಂ ಹೆಣ್ಣನೋ ಹಿಂದೂ ಹೆಣ್ಣನೋ ಬಿದ್ರೆ SP ಕಮಿಷನರ್ ಇಬ್ರು ಮನೆಗೆ ಹೋಗ್ತೀರಾ. ಆಮೇಲೆ ಇದನ್ನ ಡೈವರ್ಟ್ ಮಾಡಕ್ ಏನಾದ್ರು ಅಲ್ಲಿ ಮುಸ್ಲಿಂ ಹೆಣ ಬೀಳ್ಸೋದು, ಆಮೇಲೆ ಮಾಧ್ಯಮದವ್ರನ್ನ ಅಲ್ಲಿ ಲವ್ ಜಿಯಾದಿ ಅವೆಲ್ಲ ಏನಾದ್ರು ಮಾಡಿದ್ರೆ ಮಂಗಳೂರು ಇಂಟೆಲಿಜೆನ್ಸಿ, ಮಂಗಳೂರು ಪೊಲೀಸ್, ಯು ವಿಲ್ ಗೋ ಟು ಜೈಲಲ್ಲಿ ಇರ್ತೀರಾ. ಆಮೇಲೆ ಇವಾಗಲೇ ಹೇಳ್ತಾ ಇದ್ದೀವಿ, ಈ ಕೇಸು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬಾರದು. ದಟ್ ಈಸ್ ವಾಟ್ ವಿ ವಾಂಟೆಡ್ ಇಟ್. ಓಕೆ, ಇಟ್ ಶುಡ್ ನಾಟ್ ಬಿ ಡೈವರ್ಟೆಡ್. ಏನಾದ್ರೂ ಮಂಗಳೂರಲ್ಲೋ ಅಲ್ಲಿ ದಕ್ಷಿಣ ಕನ್ನಡದಲ್ಲೋ ಅಲ್ಲೆಲ್ಲಾದ್ರೂ ಮುಸ್ಲಿಂ ಹಣ ಹೊಡೆದು ಮುಸ್ಲಿಂ ಅವರು ಹೊಡೆದಾಕ್ರು ಅಂತ ಕಾಂಗ್ರೆಸ್ ಅವರು, ಈ ಕಡೆ ಹಿಂದೂನೇನ ಹೊಡೆದಾಕಿ ಬಿಜೆಪಿ ಅವರು ಬೀದಿಗೆ ಬರ್ರೋ ಚಪ್ಪಲಿ ತಗೊಂಡು ಹೊಡಿತೀರಿ. ನಿಮ್ಗೆ ಬರ್ರಿ, ಇವತ್ತು ಒಬ್ಬ ಮಾತಾಡಿಲ್ಲ. ಹಗಲು ರಾತ್ರಿ ಈ ಕೆಲಸ ಮಾಡಿದೀವಿ ನಾವು. ಓಕೆ, ಆಮೇಲೆ ಕಮಿಂಗ್ ಟು ದ ಪಾಯಿಂಟ್ ರೀ, ಯಾಕೆ SIT ಬೇಕು ಅಂತ ಗ್ಯಾರಂಟಿ ನ್ಯೂಸ್ ಅವರು ಹೆಡ್ಲೈನ್ಸ್ ಮಾಡಿದ್ದಾರೆ. SIT ಯಾಕೆ ಬೇಕಾಗಿದೆ? ವೈ ಡು ವಿ ರಿಕ್ವೈರ್ SIT? ವೈ ಡು ವಿ ರಿಕ್ವೈರ್ SIT? 2014ರಲ್ಲಿ 158 ಅನ್ಯಾಚುರಲ್ ಡೆತ್ ಆಗಿದೆ, ರಿಪೋರ್ಟ್ ಆಗಿದೆ. ಎಲ್ಲಿ? ಧರ್ಮಸ್ಥಳ ಸ್ಟೇಷನ್ ಅಲ್ಲಿ 2014 158 ಅಸಹಜ ಸಾವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಆಗಿದೆ. 2015 161 ಅನ್ಯಾಚುರಲ್ ಡೆತ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಆಗಿದೆ. 2016 144 200-300 ಡೆತ್ ರಿಪೋರ್ಟ್ ಆಗಿದೆ ರೀ. SIT ಬೇಡವಾ? ಯಾರು ಕೊಂದವರು? ಆಮೇಲೆ 2017 ಆದ್ಮೇಲೆ ಡೆತ್ಗಳ ರೇಟ್ ಕಡಿಮೆ ಆಗ್ತಾ ಬಂತು. ಭಯ, ಕೊಂದ್ರೆ ಸಿಕ್ಕಾಕಂತೀವಿ ಅಂತ. ಒಂದು ವರ್ಷಕ್ಕೆ 200-250 ಜನ ಏನೋ ಸೂಸೈಡ್ ಅಂತ ತೋರಿಸಿದಾರೆ ಇವರೆಲ್ಲ. ಇದು ಸೂಸೈಡ್ ಅಥವಾ ರೇಪ್ ಮಾಡಿ ಸಾಯಿಸಿರೋದ? SIT ತನಿಖೆ ಮಾಡಬೇಕಾಗಿದೆ. ಸರ್ಕಾರ ಬರೀ SIT ರಚನೆ ಮಾಡಿ ಕೈ ತೊಳ್ಕೊಳಂಗಿಲ್ಲ. ಓಕೆ, ರಾಹುಲ್ ಗಾಂಧಿ ಕರೆಸ್ಬೇಕು. ಇದೇ ರಾಹುಲ್ ಗಾಂಧಿ ಸ್ಪಾಟ್ಗೆ ಬರಬೇಕು. ರಾಜ್ಯ ಸರ್ಕಾರ ಇನ್ವಿಟೇಷನ್ ಕೊಡಬೇಕು. ಮಣಿಪುರ್ಗೆ ಹೋಗಿದ್ದ ರಾಹುಲ್ ಗಾಂಧಿ ಬರಬೇಕು ಧರ್ಮಸ್ಥಳಕ್ಕೆ. ವಿ ವಾಂಟ್ ನ್ಯಾಷನಲ್ ಅಟೆನ್ಷನ್ ಟು ದಿಸ್ ಹತ್ಯಾಕಾಂಡಕ್ಕೆ ನ್ಯಾಷನಲ್ ಅಟೆನ್ಷನ್ ಬೇಕಾಗಿದೆ. ಸರ್ಕಾರ ಮಲಗಂಗಿಲ್ಲ, ಸರ್ಕಾರನ ಮಲಗಕ್ ಬಿಡಲ್ಲ. ಪೊಲೀಸರು ನಿಯತ್ತ ಕೆಲಸ ಮಾಡಬೇಕು. ದಣಿಗಳು ಬ್ರೀಫ್ ಕೇಸ್ ಕೊಡ್ತಾರೆ ಅಂತೇನಾದ್ರು ಒಂದು ಸಣ್ಣ ಡೌಟ್ ಸಿಕ್ಕರು ಯು ವಿಲ್ ಬಿ ರಿಪ್ಡ್ ಲೀಗಲಿ. ನಿಮ್ಮ ಡರ್ಮಿಸ್ ಎಪಿಡರ್ಮಿಸ್ ನ ಸುಳಿತೀವಿ ಆಮೇಲೆ. ಓಕೆ, ಲೀಗಲ್ ಆಗಿ. ಓಕೆ, ವಿ ವಾಂಟ್ ದ ಗವರ್ಮೆಂಟ್ ಟು ಪ್ರೊವೈಡ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್. ಬರೀ SIT ಮಾಡ್ಬಿಟ್ಟು ಆದೇಶ ಮಾಡಿ ಬಿಸಾಕ್ಬಿಡೋದಲ್ಲ. ಓಕೆ, ಅವ್ರಿಗೆ ಬೇಕಾದಂತ ಎಂಟೈರ್ ಇನ್ವೆಸ್ಟಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್, ವೆಹಿಕಲ್ಸ್ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಮೆಡಿಕಲ್ ಟೀಮ್ ಆಗಿರ್ಬೋದು, ಎಲ್ಲಾವುದು ಕೊಡಬೇಕು. ಡಾಗ್ ಸ್ಕ್ವಾಡ್, ವಿಡಿಯೋ ಸ್ಕ್ವಾಡ್, ಫಾರೆನ್ಸಿಕ್ ಟೀಮ್, ಅಲ್ಲೇ ಒಂದು ಫಾರೆನ್ಸಿಕ್ ಟೀಮ್ ಅನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವನು ಹೇಳೋ ಪ್ರಕಾರ 1,000 ಆಮೇಲೆ ಅವ್ರದ್ದು ದಣಿಗಳದ್ದು ಹಾಸ್ಪಿಟ್ಲ್ಗಳವೆ, ಅಲ್ಲೇನಾದ್ರೂ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇನಾದ್ರೂ ದಿಕ್ ತಪ್ಪಿಸ್ಬಿಟ್ಟಿರ. ಯಾಕಂದ್ರೆ ಲಾಸ್ಟ್ ಟೈಮ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಹೊಗೆ ಆಗಿದೆ. ಇಲ್ಲಿ ಎಲ್ಲಾವುದು ಕೂಡ. ಆಮೇಲೆ ಇನ್ನೊಂದು ಹೆಚ್ಚಾಗಿ ಸರ್ಕಾರ ಮಾಡಬೇಕಾದ್ರೆ ಏನು ಅಂತಂದ್ರೆ, ವಿ ವಾಂಟ್ ದ ಗವರ್ಮೆಂಟ್ ಟು ಅಪಾಯಿಂಟ್ ಎ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್, ಪ್ರಿಫರಬಲಿ. ವೈ ನಾಟ್? ಗೋಪಾಲ್ ಗೌಡ್ರು ಬೀದಿಗೆ ಬಂದು, ಜಸ್ಟಿಸ್ ಗೋಪಾಲ್ ಗೌಡ್ರು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ. ಜಸ್ಟಿಸ್ ಗೋಪಾಲ್ ಗೌಡ್ರನ್ನೇ ಈ ಒಂದು SITಗೆ ಮಾನಿಟರ್ ಮಾಡಕ್ಕೆ ಸರ್ಕಾರ ಅಪಾಯಿಂಟ್ ಮಾಡಬೇಕು. ಯಾರೋ ನಿಮಗ್ ಬೇಕಾದ್ರೆ ಅಪಾಯಿಂಟ್ ಮಾಡಬೇಡಿ. ಸಿದ್ದರಾಮಯ್ಯ ನಿನ್ ಮೇಲೆ ನಂಬಿಕೆ ಇಲ್ಲ. ವಿ ವಾಂಟ್ ಸಮ್ ನ್ಯೂಟ್ರಲ್ ಜಡ್ಜ್, ಪ್ರಿಫರಬಲಿ ಗೋಪಾಲ್ ಗೌಡ್ರನ್ನ ಅಪಾಯಿಂಟ್ ಮಾಡಬಹುದು, ಅಥವಾ ಗೋಪಾಲ್ ಗೌಡ್ರ ರೀತಿಯಂತ ಪ್ರೊಫೈಲ್ ಇರುವಂತ ನಿಯತ್ತಿನ ಜಡ್ಜ್ಗಳು ಈ SITಗೆ ಮಾನಿಟರ್ ಮಾಡಕ್ಕೆ. ವಿ ವಾಂಟ್ ಎ ಜಡ್ಜ್ ಟು ಮಾನಿಟರ್ ದಿಸ್. ನಮ್ಗೆ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಈ SIT ಇಂದ ವಿ ವಾಂಟ್ ಪಬ್ಲಿಕ್ಗೆ ಮಾಹಿತಿಯನ್ನ, ಪ್ರೆಸ್ ಬ್ರೀಫ್ ಅನ್ನ ರೆಕಾರ್ಡ್ ಬ್ರೇಕಪ್ಸ್ ಅಲ್ಲಿ ಕೊಡ್ತಾ ಇರಬೇಕು. ನಮ್ಗೇನು ಎಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ ನಮ್ಗೆ. ಬಟ್ ಪೊಲೀಸ್ ಇಲಾಖೆ ಮೇಲೆ, ಸರ್ಕಾರದ ಮೇಲೆ 1% ಕೂಡ ನಂಬಿಕೆ ಇಲ್ಲ ಜನಗಳಿಗೆ. ವಿ ಆಲ್ ಫಾಟ್. ನಾವೆಲ್ಲ ಕಿರ್ಚಿ